ದ ಟೂತ್ ಪೇಸ್ಟ್ ವಾಟ್ ಟು ಯೂಸ್ ಬಿಗ್ ಕ್ವೆಶ್ಚನ್. ಇವಾಗಿಂದ ಮಕ್ಕಳದಾಯ್ತು, ಇವಾಗ ನಾವು ಕೂಡ ನಮ್ಗೆ. ಯಾವ ತರದ್ ಯೂಸ್ ಮಾಡ್ಬೇಕು, ಎಷ್ಟೊಂದಿದೆ ಮಾರ್ಕೆಟ್ ಅಲ್ಲಿ. ಹೌದು ಹೌದು Some turn the entire mouth purple. I don't know what they use. I don't know what's the color game in that. Entire mouth is purple. I don't get it. ಸೊ ಇದು ಹೇಗಾಯ್ತು ಅಂತಂದ್ರೆ ಮೇ ಇಟ್ ಬಿ ಮಾರುತಿ ಆಲ್ಟೋ Yes. or maybe Audi or Benz. Benz. The driver is most important. Exactly. So what I mean to say is the brushing technique is very, very important. It could be either, I mean, any of the brands, but they will serve good. There are certain conditions, certain things that we have to look into a toothpaste. ಒಂದು RDA, ಅದು that is relative dentinal abrasivity ಅಂತ ಹೇಳ್ತೀವಿ. That should be well below 100. ಅಂದ್ರೆ ಅಬ್ರೇಷನ್ ಕ್ರಿಯೇಟ್ ಮಾಡೋದು ಅಂಶ ಕಮ್ಮಿ ಇರ್ಬೇಕು, ಮಿನಿಮಲ್ ಇದ್ದಷ್ಟು, ಅಂದ್ರೆ ಚೆನ್ನಾಗಿ ಬ್ರಷ್ ಆಗುತ್ತೆ, ಟೀತ್ ಎಲ್ಲ ಅಬ್ರೇಡ್ ಆಗೋದಿಲ್ಲ, ಅದು ಒಂದು. ಅಂಡ್ ದ ಅದರ್ ಇಂಪಾರ್ಟೆಂಟ್ ಥಿಂಗ್ ಇಸ್ ದ ಫ್ಲೋರೈಡ್ ಕಂಟೆಂಟ್ ಇನ್ ದ ಟೂತ್ ಪೇಸ್ಟ್. ಅಫ್ಕೋರ್ಸ್ ಇವಾಗಿನ ಮಾರ್ಕೆಟ್ ಅಲ್ಲಿ ಸಿಗ್ತಾ ಇರೋದು ಅದೆಲ್ಲಾನು ಒಳ್ಳೆ ರೇಷಿಯೋನಲ್ಲಿ ಇರುತ್ತೆ, ವಿಚ್ ಇಸ್ ಅಬೌಟ್ 1000 to 1500 ppm ಆಫ್ ಫ್ಲೋರೈಡ್, ವಿಚ್ ಇಸ್ ಸರ್ವಿಂಗ್ ಜಸ್ಟ್ ಗುಡ್ ಅಮೌಂಟ್. ಆಮೇಲೆ ದೇರ್ ಆರ್ ಅಬೌಟ್ ತುಂಬ ಸೆನ್ಸಿಟಿವಿಟಿ ಇರುತ್ತೆ. ಸೊ ಶುಡ್ ವಿ ಯೂಸ್ ದ್ಯಾಟ್, ಶುಡ್ ವಿ ಯೂಸ್ ದಿಸ್, ಮಾರ್ಕೆಟಲ್ಲಿ ಬರೋದೆಲ್ಲ ಕೇಳ್ತಾ ಇರ್ತಾರೆ ಇದನ್ನ ಯೂಸ್ ಮಾಡೋದು. ಸೆನ್ಸಿಟಿವಿಟಿ ಅಂದ್ರೆ ಏನು ಮ್ಯಾಮ್, ಏನಾಗುತ್ತೆ ಅದ್ರಲ್ಲಿ? ಅವಾಗಲೇ ಹೇಳ್ದ ಹಾಗೆ ದ ಹುಳುಕ ವೆನ್ ಇಟ್ ರೀಚಸ್ ದ ಡೆಂಟಿನ್ ರೀಜನ್, ಅಂದ್ರೆ 2ನೇ ಲೇಯರ್ ಆಫ್ ಹಲ್ಲಿಗೆ ಬಂದಾಗ ಎಲ್ಲೋ ಜುಮ್ ಅಂತ ಇದೆ. ಬಟ್ ತೀರಾ ಎಂಟೈರ್ ಮೌತ್ ಸೆನ್ಸಿಟಿವ್ ಆಗುತ್ತೆ ಅಂತ ಅದಕ್ಕೆ ತುಂಬಾ ಕಾರಣಗಳಿರುತ್ತೆ. ಒಂದು ಆಸಿಡ್ ರಿಫ್ಲಕ್ಸ್. ಓಕೆ. ಸೊ ಅದು ಏನ್ ಮಾಡುತ್ತೆ, ಎಸ್ ಆಫ್ ಕೋರ್ಸ್, ತುಂಬಾ ರಾತ್ರಿ ಎಲ್ಲ ಅಸಿಡಿಟಿ ಎಲ್ಲ ಆಗುತ್ತೆ ಒಂದೊಂದ್ಸಲ. ಆ ಥರ ಎಲ್ಲ ಇದ್ದಾಗ ಒಳಗಡೆ ಭಾಗ ಎಲ್ಲಾನು ಒಂದ್ ಲೇಯರ್ ಆಫ್ ಎನಾಮಲ್ ಕೊರ್ದ್ ಬಿಟ್ಟಿರುತ್ತೆ. ಆಮೇಲೆ ಇಲ್ಲಿ ಹೊಟ್ಟೆಯಿಂದ ಆಸಿಡ್ ಹಲ್ಲುವರೆಗೂ ಬರುತ್ತಾ? ಆಫ್ ಕೋರ್ಸ್, ಎಸ್. ಹಾರ್ಟ್ ಬರ್ನಿಂಗ್ ಅದೆಲ್ಲ ಕೇಳಿರ್ತೀವಲ್ಲ, ಅದು ಇಲ್ಲಿವರೆಗೆ ಬರೋದು. ಅಲ್ಲಿಂದ ರಿಫ್ಲೆಕ್ಸ್ ನಮಗೆ ಬಾಯಿ ತನಕನೂ ಬರುತ್ತೆ, ಬಿಕಾಸ್ ಆಫ್ ವಿಚ್ ಹಲ್ಲೆಲ್ಲ ಕುಸಿಯತ್ತೆ ಅಂತ ಹೇಳ್ತಾರೆ. ಕೂಸುತ್ತೆ ಹಲ್ಲು ಎಲ್ಲ ಒಂದ್ ಸ್ವಲ್ಪ ಜುಮ್ ಅಂತ ಅನ್ನತ್ತೆ. ಸೊ ಕುಡಿಯಕ್ಕಾಗಲ್ಲ, ನೀರು ಕುಡಿಯಕ್ಕಾಗಲ್ಲ ಅಂತ. ಕರೆಕ್ಟ್. ಸೊ ಅದೆಲ್ಲ ಆಸಿಡ್ ರಿಫ್ಲಕ್ಸ್ ಇಂದನೂ ಆಗತ್ತೆ. ಆಮೇಲೆ ದಟ್ಸ್ ಕಾಲ್ಡ್ ಎರೋಷನ್ ಬೇಸಿಕಲಿ. ಅದಾದ್ಮೇಲೆ ಅವಾಗಲೇ ನಾನು ಬ್ರಷಿಂಗ್ ಟೆಕ್ನಿಕ್ಸ್ ಬಗ್ಗೆ ಹೇಳ್ತಾ ಇದ್ದೆ. ಸೊ ಅದರಲ್ಲಿ ಹೆವಿ ಬ್ರಷಿಂಗ್ ಮಾಡೋದ್ರಿಂದನೂ ಹಲ್ಲಲ್ಲಿ ಅಬ್ರೇಷನ್ಸ್ ಆಗತ್ತೆ, ಹಲ್ಲಿನ ಲೇಯರ್ ಒಂದು ಹೊರಟೋಗುತ್ತೆ. ಸೊ ಬಿಕಾಸ್ ಆಫ್ ವಿಚ್ that white color turns to mild yellowish at a later age. ಅಂದ್ರೆ 60s 70s ಅಲ್ಲಿ ನ್ಯಾಚುರಲ್ ವೈಟ್ ಅನ್ನೋದು ಹೊರಟೋಗ್ಬಿಟ್ಟು ಯೆಲ್ಲೋಯಿಶ್ ಆಗ್ತಕ್ಕೆ ಶುರು ಆಗೋಗುತ್ತೆ. ಸೊ ಇದರಿಂದನೂ ಹಲ್ಲು ನಾರ್ಮಲಿ ಅದು ಸೆನ್ಸಿಟಿವಿಟಿ ಶುರು ಆಗುತ್ತೆ. ಸೊ ಸೆನ್ಸಿಟಿವಿಟಿ ಆದಾಗ ಯುವರ್ ಡೆಂಟಿಸ್ಟ್ ವಿಲ್ ಆಕ್ಚುಲಿ ಗೈಡ್ ಯು ಫಾರ್ ಸೆನ್ಸಿಟಿವ್ ರಿಲೇಟೆಡ್ ಟೂತ್ ಪೇಸ್ಟ್. ಅದರಲ್ಲಿ ಪೊಟ್ಯಾಷಿಯಂ ನೈಟ್ರೇಟ್ ಅನ್ನೋ ಅಂಶ ಇರಬೇಕಾಗತ್ತೆ ಟೂತ್ ಪೇಸ್ಟ್ ಅಲ್ಲಿ, ಅದನ್ನ ರೆಕಮೆಂಡ್ ಮಾಡ್ತಾರೆ. ಸೊ ಅದೆಲ್ಲ ತೋರಿಸ್ಬೇಕಾಗತ್ತೆ. ಸೊ ಸೆನ್ಸಿಟಿವಿಟಿ ಅಂದ್ರೆ ಟೂತ್ ಪೇಸ್ಟ್ ಯು ಹ್ಯಾವ್ ಟು ಚೇಂಜ್ ಅಂತ. ಹೌದು. ಅದು ಇಮಿಡಿಯೇಟ್ ಎಫೆಕ್ಟ್ ಇರೋದಿಲ್ಲ. ಇನ್ 15 days ಗ್ರಾಜುಯಲ್ ಆಗಿ ದಟ್ ಟೂತ್ ಪೇಸ್ಟ್ ವಿಲ್ ಸ್ಟಾರ್ಟ್ ಟು ಶೋ ಸಮ್ ಗುಡ್ ಎಫೆಕ್ಟ್. ಬಟ್ ಓಕೆ, ಸೆನ್ಸಿಟಿವಿಟಿ ನಾರ್ಮಲ್ ಮಾಡ್ಕೊಳ್ಳೋ ಹಾಗಿಲ್ಲ, ವಿಲ್ ಹ್ಯಾವ್ ಟು ಶೋ ಯೋರ್ ಡೆಂಟಿಸ್ಟ್. ಅದಕ್ಕೆ ಇನ್ನೂ ಏನೇನ್ ಕಾರಣ, ಬಟ್ ಅದು ಕ್ಯೂರಬಲ್. ಆಫ್ ಕೋರ್ಸ್, ಎಸ್. ನಾ ಹೇಳ್ದಲ್ಲ, ಎಫೆಕ್ಟ್ ನ ಟ್ರೀಟ್ ಮಾಡೋದು ಒಂದು, cause we have to find out and we have to treat the cause there. Correct. Okay. So this is all about toothpaste.